ನಡುವೆ ಇವತ್ತು ಕೂಡ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಅಲ್ಲಿ ಶೋಧ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಳೆಯಿಂದ ಶಿರೂರಿನಲ್ಲಿ ಶವಶೋಧ ಕಾರ್ಯಕ್ಕೆ ವಿಘ್ನವಾಗ್ತಾ ಇದೆ. ಗಂಗಾವಳಿ ನದಿ ನೀರಿನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. NDRF ಮತ್ತು SDRF ಟೀಮ್ ಅವರು ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಮಳೆ ಆಗ್ತಾ ಇರೋದ್ರಿಂದ ತೊಂದರೆ. ಕೆಲವರೆಲ್ಲರೂ ಕೂಡ ರೆಡಿ ಇದ್ದಾರೆ, ಟೀಮ್ ರೆಡಿ ಇದೆ NDRF ಮತ್ತು SDRF ಟೀಮ್. ಬಟ್ ಮಳೆಯಿಂದಾಗಿ ಅವರು ನದಿಗೆ ಇಳಿಯೋದಕ್ಕೆ ಆಗ್ತಾ ಇಲ್ಲ. ಮಣ್ಣು ಮಿಶ್ರಿತ ನೀರಿನಿಂದ ಶೋಧ ಕಾರ್ಯಕ್ಕೆ ಅಡ್ಡಿಯಾಗ್ತಿದೆ ಅಂತ. ಗುಡ್ಡ ಕುಸಿತದಿಂದ ನದಿಯಲ್ಲಿ 3 ಶವಗಳು ಕೊಚ್ಚೋಗಿತ್ತು. ಅದು ನದಿಯಲ್ಲೇ ಕೊಚ್ಚೋಗಿತ್ತಾ, ಮಣ್ಣಿನಡಿ ಸಿಕ್ಕಾಕೊಂಡಿತ್ತಾ, ಅದಿನ್ನೂ ಕೂಡ ತೀರ್ಮಾನ ಆಗಿಲ್ಲ. ಬಟ್ ಹುಡುಕಾಟ ಅಂತೂ ನಡೆಸಲೇಬೇಕಲ್ಲ. 3 ರಬ್ಬರ್ ಬೋಟ್ಗಳನ್ನು ಸಹಾಯದಿಂದ NDRF ಮತ್ತು SDRF ಟೀಮ್ ನೋಡಿ, ಅವರು ಪಾಪ ಸ್ವಲ್ಪ ದೂರ ಹೋಗೋದು, ವಾಪಸ್ ಬಂದು ಇಲ್ಲಿ ಆಶ್ರಯ ಪಡೆಯೋದು, ಸ್ವಲ್ಪ ದೂರ ಹೋಗೋದು, ವಾಪಸ್ ಬಂದು ಇಲ್ಲಿ ಆಶ್ರಯ ಪಡೆಯೋದು. ಕಳೆದ 4 ದಿವಸದಿಂದ ಇದೇ ನಡೀತಾ ಇದೆ. ಇದೇ ಕೆಲಸ ಆಗ್ತಾ ಇದೆ ಪಾಪ ಅವ್ರಿಗೆ. ಶವಗಳು ಸಿಕ್ಕಿಲ್ಲ. ಇದರ ನಡುವೆ ಮಳೆ, ವಿಪರೀತವಾದ ಮಳೆ. ಈಗಾಗಲೇ ಗಂಗಾವಳಿ ನದಿ ಅಪಾಯದ ಮಟ್ಟ ಮೀರಿ ರಭಸದಿಂದ ಹರಿತಾ ಇದೆ. ಹಾಗಾಗಿ ಅಡ್ಡಿ ಆಗ್ತಾ ಇದೆ. ಶಿರೂರಿನಲ್ಲಿ ಭೂಕುಸಿತದಿಂದ ಈಗಾಗಲೇ 10 ಜನರು ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ 7 ಜನರ ಶವ ಸಿಕ್ಕಿರುವಂಥದ್ದು. ಇನ್ನು 3 ಜನರ ಶವ ಸಿಗಬೇಕು. ಅದಕ್ಕಾಗಿ SDRF ತಂಡ ಮತ್ತು NDRF ತಂಡ ಸತತ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಆದರೆ ಹೆಚ್ಚಿನ ಮಳೆ ಬಂದಿರೋದ್ರಿಂದ ಈಗ ತಂಡದಿಂದ ಕಾರ್ಯಾಚರಣೆ, ಅದರಲ್ಲಿಯೂ ಗಂಗಾವಳಿಯ ನದಿ ನೀರಿನಲ್ಲಿ ಕಾರ್ಯಾಚರಣೆ ಈಗ ಸದ್ಯಕ್ಕೆ ಬಂದಾಗಿರುವಂಥದ್ದು ನೀವು ನೋಡ್ಬೋದು. SDRF ತಂಡದವರು ಇದ್ದಾರೆ, NDRF ತಂಡದವರು ಕೂಡ ಇಲ್ಲಿ ಈಗ ಕೂತಿರುವಂಥದ್ದು. ಇನ್ನೂ ಕಾರ್ಯಾಚರಣೆ ಪ್ರಾರಂಭ ಮಾಡಬೇಕು. ಆದರೆ ಅಬ್ಬರದ ಮಳೆ ಇರೋದ್ರಿಂದ ಈಗ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ. ಜೊತೆಗೆ ನೀವು ನೋಡ್ಬೋದು, ಈ ಭಾಗದಲ್ಲಿ ಬೋಟ್ಗಳನ್ನು ಇಟ್ಟು ಈಗ ಈ ಭಾಗದಲ್ಲಿ ಈಗ ಕಾಯ್ತಾ ಇರೋವಂಥದ್ದು. ಯಾಕೆಂತಂದರೆ ಮಳೆ ಹೆಚ್ಚಾಗಿ ಬಂದಾಗ ನದಿಯ ನೀರು ಸಂಪೂರ್ಣವಾಗಿ ಕೆಂಪಾಗ್ತದೆ. ಶವಕ್ಕೆ ಎಲ್ಲಾದರೂ ಸಿಲುಕಿಕೊಂಡಿದ್ರೆ ನದಿಯ ನೀರಿನಲ್ಲಿ ಕಾಣೋದಿಲ್ಲ. ಇದೆಲ್ಲ ಸಮಸ್ಯೆಗಳು ಈಗ ತಂಡಗಳಿಗೆ ಇರುವಂಥದ್ದು. ಶೋಧ ಕಾರ್ಯ ಅಷ್ಟು ಸುಲಭದ್ದಲ್ಲ. ಯಾಕೆಂತಂದರೆ ಈ ಭಾಗದಲ್ಲಿ ನದಿ ಈಗ ಕಳೆದ 2 ದಿನದಿಂದ ತನ್ನ ಪ್ರವಾಹದ ಮಟ್ಟವನ್ನು ಹೆಚ್ಚಿಸಿಕೊಂಡಿದೆ. ಇದರಿಂದಾಗಿ ಶೋಧ ಕಾರ್ಯಕ್ಕೂ ಕೂಡ ಅಡಚಣೆ ಆಗ್ತಾ ಇರುವಂಥದ್ದು. ಈಗಾಗಲೇ 4 NDRF ತಂಡದ ಬೋಟ್ಗಳು ಈಗ ಈ ಭಾಗದಲ್ಲಿ ನಿಂತಿರುವಂಥದ್ದು. ಮಳೆ ಪ್ರಮಾಣ ಸಿಕ್ಕಾಪಟ್ಟೆ ಹೆಚ್ಚಿದೆ. ಹೀಗಾಗಿ ಸಮಸ್ಯೆಗಳ ದೊಡ್ಡ ಇವರಿಗೆ ಎದುರಾಗಿರುವಂಥದ್ದು. ಹೀಗಾಗಿ ಕಾರ್ಯಾಚರಣೆಯನ್ನು ಕೂಡ ಈ ಭಾಗದಲ್ಲಿ ಈಗ ಸ್ಥಗಿತ ಮಾಡಿದ್ದಾರೆ. ನೀವು ನೋಡ್ಬೋದು ನದಿಯ ಭಾಗದಲ್ಲಿ ಯಾವ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂಥೇಳಿ. ಇನ್ನೊಂದು, ನದಿಯ ನೀರು ಸಂಪೂರ್ಣವಾಗಿ ಮಣ್ಣಿನಿಂದ ಕೂಡಿರೋದ್ರಿಂದ ಶವ ಏನಾದರೂ ಎಲ್ಲಾದರೂ ಸಿಲುಕಿಕೊಂಡಿದ್ರೆ ಪತ್ತೆ ಹಚ್ಚುವ ಕಾರ್ಯವೂ ಕೂಡ ಸಮಸ್ಯೆ ಆಗ್ತದೆ. ಹೀಗಾಗಿ ಈಗಾಗಲೇ ಜಿಲ್ಲಾಡಳಿತ ನೇವಲ್ ಅವರಿಂದ ಒಂದು ಹೆಲಿಕಾಪ್ಟರನ್ನು ಕೂಡ ಕೋರಿದೆ. ಆದರೆ ಮಳೆಯ ಒಂದು ಕಾರಣದಿಂದಾಗಿ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಈಗ ಈ ಭಾಗದಲ್ಲಿ ಹೆಲಿಕಾಪ್ಟರ್ ಕೂಡ ಕಾರ್ಯಾಚರಣೆ ಮಾಡಲಿಕ್ಕೆ ಅಡ್ಡಿಯಾಗಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳು ಕೂಡ ನೌಕಾದಳದ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ. ಅದರ ಜೊತೆಗೆ ಈ ಭಾಗಕ್ಕೂ ಕೂಡ ಭೇಟಿ ನೀಡಲಿದ್ದಾರೆ. ಸದ್ಯ NDRF ತಂಡದ ಮತ್ತು SDRF ತಂಡದಿಂದ ಶೋಧ ಕಾರ್ಯ ಅಲ್ಪ ವಿರಾಮ ಇದೆ. ಮತ್ತೆ ಮಳೆ ಕಮ್ಮಿಯಾಗಿ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸಲಿದ್ದಾರೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.